ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಜ ಗೋವಿಂದಂನ 7ನೇ ಶ್ಲೋಕವನ್ನು ನಾವು ಮನನ ಮಾಡೋಣ. ಬನ್ನಿ. ಕುಸುಮಾಜಿ, ತಾವು ಈ ಶ್ಲೋಕ ಹೇಳ್ಬಿಟ್ಟು ಅದರ ಅರ್ಥವನ್ನು ತಿಳಿಸ್ಕೊಟ್ರ? ಹೇಳ್ತೀನಮ್ಮ. ಬಾಲಾಸ್ತಾವತ್ ಕ್ರೀಡಾಸಕ್ತಃ ತರುಣಾಸ್ತಾವತ್ ತರುಣೀಸಕ್ತಃ ವೃದ್ಧಾಸಾಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿನಾಸಕ್ತಃ. ಚಿಕ್ಕವನಾಗಿದ್ದಾಗ ಆಟದ ಹುಚ್ಚು, ತರುಣನಾದಾಗ ತರುಣಿಯ ಹುಚ್ಚು, ವಯಸ್ಸಾದಾಗ ಎಲ್ಲದಕ್ಕೂ ಗೊತ್ತಾಗ್ತಾ ಇಲ್ಲ, ಆತಂಕ. ಅಷ್ಟೇನಾ? ಪರಮ ಬ್ರಹ್ಮನಿಗೆ ಯಾರು ಅಯ್ಯೋ ಏನದು ಆಸಕ್ತರಿಲ್ಲ. ಚಿಕ್ಕವನಾಗಿದ್ದಾಗ ಮನುಷ್ಯನ್ಗೆ ಆಟದ ಹುಚ್ಚು ಬರುತ್ತೆ. ಆಮೇಲೆ ಇದು ಮದ್ವೆ ಆಗತ್ತೆ. ಮದ್ವೆ ಆದ್ಮೇಲೆ ಸಂಸಾರ ಆದ್ಮೇಲೆ ವಯಸ್ಸಾಗತ್ತೆ. ಅದೇ ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಹಾಗ ಅನ್ಕೊಂಡಿದ್ದೀನಿ ಅಷ್ಟೇ. ಧನ್ಯವಾದಗಳು ಕುಸುಮಾಜಿ. ಹಾ, ಪ್ರಿಯಾಂಕಾಜಿ, ತಾವು ಇದರ ಶ್ಲೋಕವನ್ನ ಮೊದಲು ಹೇಳಿ, ನಂತರ ಅರ್ಥವನ್ನ ಹೇಳಿ. ಹಾ ಅಮ್ಮ, ಹೇಳ್ತೀನಿ. ಬಾಲಾಸ್ತಾವತ್ ಕ್ರೀಡಾಸಕ್ತಃ ತರುಣಾಸ್ತಾವತ್ ತರುಣೀಸಕ್ತಃ ವೃದ್ಧಾಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಂ. ಚಿಕ್ಕವರಾಗಿದ್ದಾಗ, ಮಗುವಾಗಿದ್ದಾಗ ಎಲ್ಲ ಸಮಯದಲ್ಲೂ ಏನ್ ನೋಡಿದ್ರು ಅದ್ರ ಜೊತೆಲಿ ಆಟ ಆಡೋದು, ಆಟದ ಪೂರ್ತಿಯಾಗಿ ಆಟದಿಂದಾನೇ ಕಲಿಯೋದು. ತರುಣೆಯಲ್ಲಿ ಇರೋದು. ವಯಸ್ಸಾದಾಗ ಮತ್ತೆ ಅಲ್ಲಿ ಬದಲಾವಣೆ ಆಗುತ್ತೆ. ಅಲ್ಲಿ ಬೇರೆ ತರ ಎಲ್ಲದಕ್ಕೂ ಆತಂಕ. ಹೀಗೆ ಈ ರೀತಿಯಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಮನುಷ್ಯನ ಜೀವನ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿ ಬದಲಾವಣೆ ಆಗ್ತಿದೆ. ಇಲ್ಲಿ ಪರಬ್ರಹ್ಮನ ಚಿಂತೆ, ಇದನ್ನ ಈ ಶ್ಲೋಕನ ಓದ್ತಾ ಇರುವಾಗ ಇಲ್ಲಿ ಯಾವಾಗ ಈ ಚಿಕ್ಕವರಾಗಿದ್ದಾಗ ಒಂಥರ ಇದೆ, ತರುಣಾವಸ್ಥೆಯಲ್ಲಿ ಒಂದ್ ರೀತಿ ಇದೆ, ವಯಸ್ಸಾದಾಗ ಒಂದ್ ರೀತಿಯಲ್ಲಿದೆ. ಇಲ್ಲಿ ಪರಬ್ರಹ್ಮನ ಚಿಂತೆ ಯಾವಾಗ ಅಂತ ಇದನ್ನ ಓದ್ತಾ ಇರುವಾಗ ಅನ್ಸುತ್ತೆ. ಆದ್ರೆ ಇದು ಹೀಗಿದೆ ಅಂತ ನಾವ್ ಇದನ್ನ ಓದಿದಾಗ ಹಾಗಿದ್ರೆ ನಮಗೆ ಪರಬ್ರಹ್ಮನ ಚಿಂತೆ ಮಾಡೋದಕ್ಕೂ ನಮ್ಗೆ ಸಮಯ ಇದೆ. ಈ ರೀತಿ ಇವಾಗ ನನಗೆ ಇವತ್ತು ಈ ರೀತಿ ಶ್ಲೋಕ ಇದನ್ನ ನೋಡೋದಕ್ಕೆ, ಕಲಿಯೋದಕ್ಕೆ, ತಿಳಿಯೋದಕ್ಕೆ ಸಿಕ್ಕಿದೆ. ಹಾಗಿದ್ರೆ ಪರಬ್ರಹ್ಮನ ಚಿಂತೆಯನ್ನು ಈ ಎಲ್ಲಾ ಸಹಜವಾಗಿ ಇದು ಇದೆ, ಬೇರೆ ಎಲ್ಲ ಚಿಂತೆಗಳು ಇದೆ. ಅದಿದೆ ಅಂತ ತಿಳ್ಕೊಂಡು ಈ ಪರಬ್ರಹ್ಮನ ಚಿಂತೆ ಒಳ್ಳೆ ವಿಚಾರಗಳು, ಸತ್ಯದ ಆಲೋಚನೆ, ಸತ್ಯದ ಚಿಂತನೆ,
ನಾವು ನಾನು ಎಲ್ಲಾ ಸಮಯದಲ್ಲೂ ಆ ನೋಡ್ಬೋದು, ಕಲಿಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂತ ಅನಿಸ್ತಮ್ಮ. ಏನ್ ಪೂರ್ತಿಯಾಗಿ ನಾವು ಹೇಳಿದ್ದೀರಾ ನೀವು? ನಮ್ಮ ಅನಿಸಿಕೆಗಳನ್ನ ತಾನೇ ಹಂಚ್ಕೊಳ್ತಾ ಇರೋದು. ಮುಂದೆ ಹಾ. ನೋಡೋಣ ಸರ್ ಏನ್ ಹೇಳ್ತಾರೆ ಅಂತಂದ್ಬಿಟ್ಟು ಸರಿಯಾದ ಅರ್ಥವನ್ನು ಸಹ ತಿಳ್ಕೊಳ್ಳೋಣ. ಈಗ ನಮ್ಮ ಮಟ್ಟದಲ್ಲಿ ನಮ್ಗೆ ಏನ್ ಅನ್ಸುತ್ತೋ ಅದನ್ನ ನಾವು ಒಬ್ರಿಗೊಬ್ರು ಹಂಚ್ಕೊಳ್ತಾ ಹೋಗೋಣ. ಧನ್ಯವಾದಗಳು ಪ್ರಿಯಾಂಕಾಜಿ. ಧನ್ಯವಾದಗಳು. ನಳಿನಿಜಿ, ತಾವು ಈ ಶ್ಲೋಕ ಹೇಳ್ಬಿಟ್ಟು ಅದರ ಅರ್ಥವನ್ನು ತಿಳಿಸ್ಕೊಡ್ತೀರಾ? ಬಾಲಸ್ತಾವತ ಕ್ರೀಡಾಸಕ್ತಃ ತರುಣಸ್ತಾವತ ತರುಣೀಸಕ್ತ ವೃದ್ಧಸ್ತಾವತ್ ಚಿಂತಾಸಕ್ತ ಪರೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಇಲ್ಲಿ ಶಂಕರಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಮನುಷ್ಯ ಜೀವನದ ಚರಿತ್ರೆನೇ ಗಮನಿಸ್ಕೊಂಡು ಹೇಳ್ತಾ ಇದ್ದಾರೆ ಅವರು. ಬಾಲ್ಯದ ದಿನ ಎಲ್ಲ ಆಟದ ವಸ್ತುಗಳ ಜೊತೆಯಲ್ಲಿ ಆಟ ಆಡ್ಕೊಂಡು ನಾವು ಕಳೆದ್ ಬಿಡ್ತೀವಿ. ತರುಣಾವಸ್ಥೆಗೆ ಬಂದಾಗ ದಿನಗಳನ್ನ ಹೆಂಗೆ ಕಳಿತೀವಿ? ಪ್ರಿಯತಮ ಅಥವಾ ಪ್ರಿಯತಮೆ ಜೊತೆಗೆ ಇಂದ್ರಿಯ ಚಾಪಲ್ಯ ತೀರ್ಸ್ಕೊಳ್ಳೋದ್ರಲ್ಲಿ ಕಳೆದ್ ಬಿಡ್ತೀವಿ. ಯೌವನ ಅನ್ನೋದು ಹೋಗ್ಬಿಡತ್ತೆ ಅವಾಗ. ಆಮೇಲೆ ಮುಪ್ಪಾವರ್ಸತ್ತೆ, ತಲೆಗೂದಲು ನರಿಯತ್ತೆ, ಬೆನ್ ಬಾಗತ್ತೆ, ನಡಿಬೇಕಾದ್ರೆ ಕೋಲೂರ್ಬೇಕಾಗತ್ತೆ. ಆಮೇಲೆ ತಲೆಯೊಳಗೆ ಒಂದಲ್ಲ ಒಂದು ಯೋಚನೆ ತುಂಬತ್ತೆ. ಈ ತರ ಜೀವನ ಯಾತ್ರೆಯಲ್ಲಿ ಒಂದಿಲ್ಲ ಒಂದು ಮೌಢ್ಯ ಅಂದ್ರೆ ವ್ಯಾಮೋಹ ಬೆಳೆಸ್ಕೊಂಡು ನಮ್ಮ ಅಂತಕಾಲ ಬರ್ತಾ ಇರೋವಾಗ್ಲೂನುವೆ ನಾವು ಪರಬ್ರಹ್ಮನ ಬಗ್ಗೆ ಚಿಂತೆನೆ ಮಾಡಲ್ಲ. ಜೀವನ ಯಾತ್ರೆ ಮುಗಿಸ್ಬಿಡ್ತೀವಿ. ಅವನು ಯೋಚನೆ ಬರೋದಿಲ್ಲ. ಯಾಕಂದ್ರೆ ಇದೆಲ್ಲ ಚೆನ್ನಾಗಿದೆ ಅಲ್ವಾ, ಆಟ ಆಡ್ಕೊಂಡು ಕಾಲ ಕಳೆದ್ವಿ, ಆಮೇಲೆ ಏನೋ ಒಂದು ಮಾಡಿದ್ವಿ, ಆಮೇಲೆ ಮುಗೀತು, ಕೈಯಲ್ಲಿ ಶಕ್ತಿ ಇಲ್ಲ. ಈಗ ಯಾಕೆ ಆ ಕೃಷ್ಣನ ಹತ್ರ ಹೋಗ್ಬೇಕು? ಬೇಕಾಗೇ ಇಲ್ಲ ಅವನು. ಇದೇ ಜನ್ಮ ನಾವು ಮಾಡ್ಕೊಂಡು ಬಂದ್ಬಿಟ್ಟಿದೀವಿ. 84 ಲಕ್ಷ ಯೋನಿಗಳಿಂದನೂ ಬಂದು 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 ಇದನ್ನೇ ಮುಗಿಸ್ಕೊಂಡು ಬಂದ್ಬಿಟ್ಟಿದೀವಿ. ಇವಾಗ ನಮ್ಗೆ ಗುರುಗಳು ಅಂತ ಸಿಕ್ಕಿದ್ದಾರೆ, ನಮ್ ವಿಜಯ್ ಸರ್ ಸಿಕ್ಕಿದ್ದಾರೆ, ಭಗವದ್ಗೀತೆ ಹೇಳಿಕೊಟ್ಟಿದ್ದಾರೆ. ಇವಾಗ ನಾವು ಇದನ್ನ ಈ ತರ ಯೋಚನೆ ಮಾಡಕ್ ಶುರು ಮಾಡಿದೀವಿ. ಅವ್ರು ಸಿಗ್ಲಿಲ್ಲ ಅಂದ್ರೆ ನಾವು ನಮ್ಮ ಬಡಪಟ್ಟಿಗೂ ನಾವು ಇದನ್ನ ಓದ್ತಾ ಇದ್ವೋ ಇಲ್ವೋ ನಂಗೆ ಬೇರೆ ಗೊತ್ತಿಲ್ಲ. ಸೊ ಇವು ಮೂರು ಯಾವ್ದು? ಒಂದು ಆಟ, ಒಂದು ವಿಷಯ, ಮತ್ತ ಆಮೇಲೆ ಏನ್ ಬರುತ್ತೆ ನಮ್ ಬಾಳಿನಲ್ಲಿ ಗೊತ್ತಾ ಪದ್ಮ? ವೇದನೆ ಬರುತ್ತೆ. ಈ ಘಟ್ಟ ಬಂದಾಗ್ಲೇನೆ ನಾವು ಚೇತರಿಸ್ಕೊಳ್ಳೋದು. ಈ ವೇದನೆ ಬರ್ಲಿಲ್ಲ ಅಂದ್ರೆ ನಾವು ಕೃಷ್ಣನ ಹತ್ರ ತಿರುಗಿ ನೋಡೋದೇ ಇಲ್ಲ. ಒಂದ್ ಹೊಡ್ತಾ ಹೊಡಿಬೇಕು ಭಗವಂತ ನಮ್ಗೆ, ಆವಾಗ ತಿರುಗಿಸ್ತೀವಿ ಅವನ ಹತ್ರ. ಅಪ್ಪ ಇದೇನಪ್ಪ ಇದು ಈ ತರ ಇದೆ ಅಂತ ರುಚಿ ಮುಟ್ಟಿಸ್ತಾನೆ. ಒಂದು ಕಾದ ಸಲಾಕೆನಲ್ಲಿ ಬಿಸಿ ಕೊಡ್ತಾನೆ ನೋಡು, ಆ ಕೊಟ್ಟ ಅಂತಂದ್ರೆ ಎಲ್ಲಾರು ತಿರುಗ್ತೀವಿ. ಈ ತರ ನಾವು ಆಟ ಆಡ್ಕೊಂಡು ಬಾಲ್ಯ ಕಳೆದ್ವಿ, ಆಮೇಲೆ ವಿಷಯಾಸಕ್ತಿನಲ್ಲಿ ಕಳೆದ್ವಿ, ಆಮೇಲೆ ಹಂಗು ಹಿಂಗು ಯಾರ್ಗೆ ಬರುತ್ತೆ? ಇದು ನೋಡ್ರಿ, ಜೀವನದಲ್ಲಿ ವಿವೇಕಿಗಳು ಅಂತ ಏನ್ ಹೇಳ್ತಾರಲ್ವಾ, ನಾವು ಜೀವನದಲ್ಲಿ ವಿವೇಕ ಯಾವಾಗ ಬರುತ್ತೆ? ಕೈ ಸುಟ್ಕೊಂಡಾಗ ಬರುತ್ತೆ ಅದು ವಿವೇಕ. ಅಯ್ಯೋಯ್ಯೋ ತುಂಬಾ ಬಿಸಿ ಇದೆಪ್ಪ, ಈ ಪ್ರಪಂಚ ತುಂಬಾ ಬಿಸಿ ಇದೆ, ಇದಕ್ಕೇನಾರು ನಾವು ಮಾಡ್ಲೇಬೇಕು ಪಾರಾಗೋಕೆ. ಇಲ್ದೇ ಇದ್ರೆ ಪುನರಪಿ ಜನನ ಪುನರಪಿ ಮರಣಂ. ಗುರುಗಳು ಸಿಕ್ಬಿಟ್ಟು ಹೇಳ್ಬಿಡ್ತಾರೆ, ಏನ್ ಇವಾಗ ಮಾಡಿದ್ಯಾ, ಮುಂದೆ ಅದನ್ನೇ ಅನ್ಭವಿಸ್ಬೇಕು ನೀನು, ತಿರ್ಗಾ ಹಿಂಗೆ ಅಂತ. ಆವಾಗ ತಲೆಗ್ ತಟ್ಟತ್ತೆ. ಅದಕ್ಕೆ ಅವಾಗ ಏನಾಗತ್ತೆ, ನಮ್ ವಿಜಯ್ ಸರ್ ಸಿಕ್ಕಿದ್ರೆ ನಮ್ಗೆ ಹೇಳ್ತಾರೆ, ಬದುಕಿನಲ್ಲಿ ಒಂದು ಧ್ಯೇಯ ಇಟ್ಕೊಳ್ರೋ, ಗುರಿ ಇರ್ಬೇಕು, ಆ ಗುರಿ ಮುಟ್ಟಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅವ್ರ ಜೊತೆ ತರನೇ ನಮ್ಮನ್ನು ಅವ್ರು ಬೆಳೆಸ್ತಾ ಇದ್ದಾರೆ. ಅಂತ ವಿಜಯ್ ಸರ್ ಆತ್ಮ ಅಂತವ್ರಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು. ಇಲ್ಲಿ ಪ್ರಾಣಿಗಳಾದ್ರೂ ಪರವಾಗಿಲ್ಲ ಪದ್ಮ, ಪ್ರಾಣಿಗಳಾದ್ರೂ ಸ್ವಲ್ಪ ಮಾಡುತ್ತೆ. ಮನುಷ್ಯ ಆ ತರ ಇಲ್ಲ, ಆಸೆ 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 ಹಿಂದೆ ಹೋಗ್ತಾನೆ ಅವನು ಹಂಗೆ.
ಆಸೆಗೊಂದು ಆಸೆ ಎಲ್ಲಿ ಮಿತಿ ಇದೆ ಅಂತ ಎಷ್ಟು ಹಾಡು ಕೇಳ್ತೀವಿ, ಎಷ್ಟು ಮಾಡ್ತೀವಿ, ಆದ್ರೂ ಆ ಆಸೆಯಿಂದ ಹೋಗೋದು ಬಿಡ್ತೀವಾ? ಇಲ್ಲ. ಸೊ ಎಂತ ಯೋಚಿಸು ಅಂತ ನಮ್ಗೆ ಅವನು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಆದ್ರೂ ನಾವು ತಿರುಗಿ ನೋಡಲ್ಲ. ಈ ಪ್ರಪಂಚದಲ್ಲಿ ನಾನು ಎಷ್ಟು ಜನಕ್ಕ ಭಗವದ್ಗೀತಾ ಹೇಳ್ಕೊಡ್ಬೇಕು ಬರ್ರೋ ಬರ್ರೋ ಅಂತ ಕರ್ದೇ ಕರಿತೀನಿ, ಯಾರು ಟರ್ನೇ ಆಗಲ್ಲ. ಪದ್ಮ ಸ್ವಲ್ಪ ನೋವಾಗತ್ತೆ, ಆಮೇಲೆ ಅನ್ಕೊಳ್ಳೋದು ಅವ್ರಿಗೆ ಪ್ರಾಪ್ತಿ ಇಲ್ದಿದ್ರೆ ನಾವ್ ಎಷ್ಟು ಕರೆದ್ರೇನು ಬರ್ತಾರ ಅವರು? ಅವ್ರಿಗೂ ಒಂದ್ ಸ್ವಲ್ಪ ತಲೆ ತಟ್ಟಬೇಕು, ಅವಾಗ ಬರ್ತಾರೆ. ತಲೆ ತಟ್ಟೋವರೆಗೂ ಯಾರು ಬರಲ್ಲ. ಹಿಂಗೆ ಭಗವಂತನ ಬಗ್ಗೆ ಯೋಚನೆ ಮಾಡ್ಬೇಕು. ಆದ್ರೆ ಮಾನವ ನಾವು ಹುಟ್ಟಿ ಬಂದಿದ್ದೀವಲ್ಲ, ಕಣ್ಣು ಬಿಡ್ತೀವಿಲ್ವಾ, ಬೆಳಗ್ಗೆ ರಾತ್ರಿ ಅನ್ಕೊಂಡ್ಬಿಡ್ತೀವಿ, ಡಿಸೈಡೆಡ್ ನಾಳೆಯಿಂದ ಚೆನ್ನಾಗಿ ಇದನ್ ಮಾಡ್ಬೇಕು. ಬೆಳಗಾಗಿ ಎದ್ದ ತಕ್ಷಣ ತಿರ್ಗಾ ಹೊರಗಡೆ ನೋಡ್ತೀವಿ, ಹೊರಗಡೆ ಮಲ್ಲಿಗೆ ಹೂವಿನ ವಾಸನೆ ಬರುತ್ತೆ, ಹೊಟ್ಟೆ ಮಸಾಲೆ ದೋಸೆ ವಾಸನೆ ಬರುತ್ತೆ, ತಿರ್ಗಾ ಆ ಕಡೆನೇ ಓಡೋಗ್ತೀವಿ. ಇನ್ಸ್ಟಿಂಕ್ಟ್. ನಾವ್ ಹೆಂಗಿದೀವಿ ಅಂದ್ರೆ ಮನುಷ್ಯರ ಈ ತರಾನೇ ಇದೀವಿ. ಅದಕ್ಕೆಲ್ಲ ಸ್ವಲ್ಪ ಮನೋ ನಿಗ್ರಹ ಮಾಡ್ಕೊಂಡು ಯಾವಾಗ ನಾವು ಪರಮೇಶ್ವರನ ಸಾಕ್ಷಾತ್ಕಾರಕ್ಕೆ ತಿರುಗುತ್ತೀವಿ, ಆವಾಗ ನಾವು ಏನಾದ್ರೂ ಒಂದು ಸಾಧನೆ ಮಾಡಕ್ಕೆ ಸಾಧ್ಯ. ಪರೇ ವೃದ್ಧಾತಾವತ್ ಚಿಂತಾಸಕ್ತ ಅವಾಗ್ಲೂ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆ ಬರಲ್ಲ? ಇಷ್ಟೇ, ಪುನರಪಿ ಜನನ ಪುನರಪಿ ಮರಣಂ. ಗುರು ಸಿಗ್ಬೇಕು. ನಮ್ ಸುಕೃತ ಇದ್ರೆ ನಮ್ಗೆ ಇಂಥ ಗುರುಗಳು ಸಿಗ್ತಾರೆ. ಸುಕೃತ ಇದೆ ನಮ್ಗೆ, ನಮಗ್ ಗೊತ್ತಾಯ್ತು. ಅವ್ರು ಯಾವಾಗ ಬಂದ್ರು ಅವಾಗ ಗೊತ್ತಾಯ್ತು ನಮ್ ಸುಕೃತಿ ಇದೆ. ನಮ್ಮ ಗುರೂಜಿ ಬಂದ್ರು ಒಂದ್ ದಿವಸ, ಅವ್ರು ಸುಕೃತಿ ಬಗ್ಗೆ ಹೇಳಿದ್ರು. ಇಷ್ಟು ದಿವಸ ಹಾರಿಜಾಂಟಲ್ ಪಾಪ ಪುಣ್ಯದಲ್ಲಿ ಇದ್ವಿ ನಾವು. ಈ ಪಾಪ ಪುಣ್ಯ ಬಿಟ್ಟು ಸುಕೃತಿಗ್ ಬಂದ್ವಿ. ಸುಕೃತಿ ಅಂತೂ ತುಂಬಾ ಚೆನ್ನಾಗಿದೆ ಪದ್ಮ. ರಿಯಲಿ ಐ ಆಮ್ ವೆರಿ ಹ್ಯಾಪಿ ಟು ಸಿ ಮೈ ಸುಕೃತಿ. ನಾ ಇದನ್ನೆಲ್ಲ ನೋಡೋ ಅಂತ ಚಾನ್ಸ್ ದೊರಕಿಸ್ಕೊಟ್ಟ ವಿಜಯ ಸರ್ಗೆ ನಮಸ್ಕಾರ ಮಾಡ್ತಾ ಈ ಶ್ಲೋಕದ ಅರ್ಥನ ನಾ ಮುಗಿಸ್ತೀನಿ. ಇವಾಗ ನಾವು ಫುಲ್ ಭಗವಂತನ ಹತ್ರ ತಿರುಗಿದೀವಿ ಅಂತ ಮನಪೂರ್ವಕವಾಗಿ ಹೇಳ್ತೇನೆ. ಧನ್ಯವಾದಗಳು ನಳಿನಿಜಿ. ಮಂಗಳಾಜಿ, ನೀವು ಈ ಶ್ಲೋಕ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆಯನ್ನ ಹಂಚ್ಕೊಳ್ತೀರಾ? ಆಮ. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಾಸ್ತಾವತ್ ತರುಣೀಸಕ್ತಃ ವೃದ್ಧಾಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ಕೊಂಡೇ ಬಂದ್ಬಿಟ್ಟಿವಿ. ನಮ್ಗೆ ಅದು ಅಲ್ಲಿ ಭಗವಂತ ನೆನಪು ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ವಯಸ್ಸಾದ್ಮೇಲೆ ನಮ್ಗೆ ಒಂದು ಮಧ್ಯ ವಯಸ್ಸಾದ್ಮೇಲೆ ಈ ತರ ಒಂದು ಹುಚ್ಚು, ಅಂದ್ರೆ ಅದೇ ಏನು ಅದು ವಯಸ್ಸು, ಅದು ಹುಚ್ಚು. ವಯಸ್ಸಾದ್ಮೇಲೆ ಅವಾಗ ವೃದ್ಧಾಪ್ಯದಲ್ಲಿ ಆವಾಗ ಒಂಥರ ಆತಂಕ. ಹೀಗೆ ಈ ಮೂರೂನು ನಾವು ಕಳ್ಕೊಂಡೇ ಬಂದ್ವಿ. ಆದ್ರೆ ಹಿಂದೆ ತಿರುಗಿ ನಮ್ ಜೊತೆನಲ್ಲೇ ಭಗವಂತ ಇದ್ದಾನೆ ಅಂತ ನಾವು ನೋಡ್ಕೊಳ್ಳೇ ಇಲ್ಲ. ಯಾಕೆಂದ್ರೆ ಇದೆಲ್ಲವೂ ನಮ್ಗೆ ಕರೆಕ್ಟ್ ಆಗಿ ನಡೀತಾ ಬಂತಲ್ವಾ. ಆ ನಡೀತಾ ಬಂದಾಗ ನಮ್ಗೆಲ್ಲಾನು ಸರಿನೇ ಕಾಣಿಸ್ತಾ ಇತ್ತು. ಅವಾಗ ನಮ್ಗೆ ಇದೆಲ್ಲವನ್ನು ಮೀರಿದ್ದು ಒಬ್ರಿದ್ದಾರೆ ಅನ್ನೋದೇ ನಮ್ಗೆ ಅರ್ಥನೇ ಆಗ್ಲಿಲ್ಲ. ಈಗ ವಿಜಯ್ ಸರ್ ನಮ್ ಜೊತೆನಲ್ಲೇ ಅಂದ್ರೆ ಈ ಒಂದು ಆ ಆಳಕ್ಕೆ ಇಳಿಯೋದಕ್ಕೆ ಗುರು ನಮ್ಗೆ ಸಿಕ್ಕಿದ್ದಾರೆ. ಧನ್ಯವಾದ ಗುರುಗಳೇ. ಪದ್ಮಾಜಿ, ನಳಿನಿ ಅಮ್ಮ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಈಗ ಈ ಒಂದು ಇದರ ಅರ್ಥದಲ್ಲಿ 3 ಹಂತಗಳನ್ನು ಮೀರಿ ಅಂದ್ರೆ ಈ ನಮ್ಮ ಅಂದ್ರೆ ಇವೆಲ್ಲವನ್ನು ಅಂದ್ರೆ ನಮ್ಗೆ ಇದೆಲ್ಲ ತಿಳಿಯೋಕೆ ಅಲ್ಲೇ ಅರ್ಧ ವರ್ಷ ಆಗ್ಬಿಡ್ತು. ಆದ್ರೂನು ಈಗ್ಲಾದ್ರೂ ನಮ್ಗೆ ಗುರು ಸಿಕ್ಕಿದಾರಲ್ಲ ಅನ್ಕೊಂಡು, ಈಗ್ಲಾದ್ರೂ ನಮ್ಮ ಪಂಚೇಂದ್ರಿಯಗಳನ್ನೆಲ್ಲ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಭಗವಂತನನ್ನ ಹಿಂತಿರುಗಿ ನೋಡ್ತಾ ಇದೀವಿ. ಗುರುಗಳೇ ನಮಸ್ಕಾರ. ಧನ್ಯವಾದಗಳು ಮಂಗಳಾಜಿ. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ
वृद्धस्तावत् चिन्तासक्तः परमे ब्रह्मणि कोऽपि न सक्तः. ಇವಾಗ ಎಲ್ಲರೂ ನಾವು ತಿಳ್ಕೊಂಡಿದೀವಿ. ಇವಾಗ ಮಕ್ಕಳಿದ್ದಾಗ ಆಟದ್ದು ಹುಚ್ಚು, ಯೌವನಕ್ಕೆ ಬಂದಾಗ ಆ ತರುಣಿಯ ಸೆಳೆತ, ತರುಣಿಗೆ ತರುಣನ ಕಡೆಯ ಸೆಳೆತ. ವೃದ್ಧಾಪ್ಯದಲ್ಲಿ ನನಗೆ ಮುಂದೆ ಏನಪ್ಪಾ ಅನ್ನುವ ಒಂದು ಆತಂಕ, ಎಲ್ಲ ಚಿಂತೆಗಳು ವೃದ್ಧಾಪ್ಯದಲ್ಲಿ, ಇನ್ನೇ ನನ್ನ ಕೊನೆಗಾಲದಲ್ಲಿ ಏನ್ ಮಾಡೋದು ಅಂತ. ಆದ್ರೆ ಇದೆಲ್ಲ ಬದಲಾವಣೆಗಳಾಗ್ತಾ ಇರೋದು, ಇದು ಬದಲಾವಣೆಯೇ ಈ ಪ್ರಪಂಚದ ನಿಯಮ, ಅದೇ ಅದರ ಧರ್ಮ, ಬದಲಾವಣೆ. ಆದ್ರಿಂದ ಆಯಾ ವಯಸ್ಸಿಗೆ ತಕ್ಕ ಹಾಗೆ ಅದು ಆಗ್ತಾ ಇರುತ್ತೆ. ಆದ್ರೆ ಆ ಮಗುವಿಂದ ಕೊನೆ ವೃದ್ಧಾಪ್ಯ ಬರೋವರೆಗೂ ನಾನು ಮಾತ್ರ ಬದಲಾವಣೆ ಆಗ್ಲಿಲ್ಲ. ಇದರಲ್ಲಿ ಆಟಗಳಲ್ಲಿ, ಪಾಠಗಳಲ್ಲಿ ಎಲ್ಲ ಬದಲಾವಣೆ ಆಯ್ತು. ಆದ್ರೆ ನಾನು ಮಾತ್ರ ಬದಲಾವಣೆ ಆಗದ, ನಾನು ಯಾರು ಅನ್ನೋದನ್ನ ಚಿಂತೆ ಮಾಡಿ ಆ ಕಡೆಗೆ ನಿಮ್ಮ ಮನಸ್ಸನ್ನ ಆ ಕಡೆಗೆ ಹರಿಸಿ, ಅದು ಪರಬ್ರಹ್ಮನ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಆ ಕಡೆ ಆಸಕ್ತಿಯನ್ನ ಬೆಳೆಸ್ಕೊಳ್ಳಿ. ಇದೆಲ್ಲ ಬದಲಾವಣೆ ಸಹಜ, ಪ್ರಪಂಚದಲ್ಲಿ ಸಹಜ. ಅದಕ್ಕೋಸ್ಕರ ವೃದ್ಧಾಪ್ಯ ಬಂದ್ರೂ ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಅದು ಸಹಜ ಸ್ಥಿತಿ. ಮತ್ತೆ ಮರಣವೂ ಅಷ್ಟೇ ಸಹಜ, ಹುಟ್ಟದ್ಮೇಲೆ ಮರಣನೂ ಸಹಜ. ಆದ್ರೆ ನಾನು ಮಾತ್ರ ಬದಲಾವಣೆ ಆಗಲ್ಲ, ಅದು ಪರಬ್ರಹ್ಮ ಅನ್ನೋದು ನಾವು ತಿಳ್ಕೊಳ್ಳೋಣ. ಮತ್ತೆ ಆ ಒಂದು ಇದರಲ್ಲೇ ನಾವು ಇರೋದಕ್ಕೆ ನಾವು ಪ್ರಯತ್ನ ಪಡೋಣ, ಅದೇ ನಿಧಿಧ್ಯಾಸ ಮಾಡೋಣ. ಮತ್ತೆ ಇದರ ಸವಿವರವಾದ ವಿವರಣೆಯನ್ನ ನಮ್ಮ ಗುರುಗಳ ಕಡೆಯಿಂದ ನಾವು ಕೇಳೋಣ. ಸರ್, ತಾವು ಇದರ ವಿಶ್ಲೇಷಣೆಯನ್ನು ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಅಧ್ಯಾತ್ಮದ ದಾರಿಯಲ್ಲಿ ನಾವು ಸಾಧನೆ ಮಾಡ್ಲಿಕ್ಕೆ ಮುಂಚೆ ಅಧ್ಯಾತ್ಮದ ರುಚಿ, ಅಧ್ಯಾತ್ಮ ನನ್ನ ಜೀವನಕ್ಕೆ ಅಗತ್ಯವಾದ ಒಂದು ದಾರಿದೀಪ ಅನ್ನೋ ಅರಿವು ಹೇಗೆ ಬರುತ್ತೆ? ಈಗಾಗಲೇ ನಿಮ್ಮಲ್ಲಿ ನಳಿನಿಯಮ್ಮ, ಮಂಗಳಮ್ಮ ಎಲ್ಲರೂ ನೀವು ಹಲವಾರು ರೀತಿಯಲ್ಲಿ ಹೇಳಿದ್ರಿ. ಈಗ ನಮಗೆ ಜೀವನದಲ್ಲಿ ಯಾವುದೇ ಒಂದು ವಿಷಯದ ಮೇಲ್ಗಡೆ ಏನೋ ಒಂದು ಘಟನೆ ಅದು ನಮ್ಮ ಮನದ ಆಳಕ್ಕೆ ಇಳಿದಾಗ ಮಾತ್ರ ನಾವು ಅದರ ಕಡೆ ಸ್ವಲ್ಪ ಗಮನ ವಹಿಸ್ತೇವೆ. ಈಗ ಉದಾಹರಣೆಗೆ, ಸಣ್ಣ ಮಗುವಾಗಿದ್ದಾಗ ಹಲ್ಲುಜ್ಜಬೇಕು ಅಂತಂದರೆ ಆಸಕ್ತಿ ಇರುತ್ತಾ? ಇಲ್ಲ. ಆ ಸಣ್ಣ ಮಗುಗೆ ಆಟದ ಮೇಲೆ ಆಸಕ್ತಿ ಜಾಸ್ತಿನೇ ಹೊರತಾಗಿ ಬೆಳಗ್ಗೆ ಎದ್ದು ಹಲ್ಲುಜ್ಜಬೇಕು, ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಹಾಲು ಕುಡಿಬೇಕು, ಅದೆಲ್ಲ ಮನಸ್ಸಿಗೆ ಬರಲ್ಲ. ಆದರೆ ಆ ಅಮ್ಮನಿಗೆ ಗೊತ್ತು, ಏನು ಈ ಮಗುಗೆ ಹಲ್ಲುಜ್ಜಲಿಲ್ಲ ಅಂತಂದರೆ ಬಾಯಲ್ಲೆಲ್ಲ ಹುಳುಕಾಗತ್ತೆ, ಇನ್ನು ಸರಿಯಾಗಿರೋ ಹಾಲು ಕೊಡಲಿಲ್ಲ ಅಂತಂದರೆ ದೇಹದಲ್ಲಿ ಅನಾರೋಗ್ಯ ಆಗುತ್ತೆ ಅನ್ನೋದೆಲ್ಲ ತಿಳಿದಿರೋದ್ರಿಂದ ಆ ಅಮ್ಮ ಆ ಮಗುಗೆ ಹಲವಾರು ರೀತಿಯಲ್ಲಿ ಪುಸ್ಲಾಯಿಸ್ತಾರೆ. ಮೊದಲು ಪ್ರೀತಿಯಿಂದ, ಕೆಲವು ಸರ್ತಿ ಆ ಮಕ್ಕಳು ಕೇಳಲ್ಲ ಪ್ರೀತಿಯಿಂದ, ಆವಾಗ ಸ್ವಲ್ಪ ಏನಾದರೂ ಆ ಮಗುಗೆ ಆಸೆ ಇರೋದನ್ನು ತೋರಿಸಿ, ಕೆಲವು ಸರ್ತಿ ಅದು ವರ್ಕ್ ಆಗಲ್ಲ, ಆವಾಗ ಸ್ವಲ್ಪ ಗಟ್ಟಿಯಾಗಿ ಬೆದರಿಸಿ. ಹೀಗೆ ನಾವು ಜೀವನದಲ್ಲಿ ನೋಡಿದ್ದೀವಿ. ಸಾಮ, ದಾನ, ದಂಡ, ಭೇದ, ಹೀಗೆ ಬೇರೆ ಬೇರೆ ರೀತಿಯ ವಿಧಾನಗಳಿಂದ ಆ ಮಗುವಿನ ಮನಸ್ಸನ್ನು ಆ ಒಂದು ಹಲ್ಲುಜ್ಜೋದ್ರ ಕಡೆಗೆ, ಹಾಲು ಕುಡಿಯೋದ್ರ ಕಡೆಗೆ ಬದಲಾಯಿಸೋದಕ್ಕೆ ಆ ಅಮ್ಮ ನೋಡ್ತಾರೆ ಅಲ್ವಾ? ಅದೇ ರೀತಿ ಈ ಪ್ರಪಂಚದಲ್ಲಿ ಸಾಧನೆಗೆ ಬರಲಿಕ್ಕೆ ಮುಂಚೆ ಮನುಷ್ಯನ ಮನಸ್ಸು ಏನು? ಮನುಷ್ಯನ ಮನಸ್ಸು ಈ ಪ್ರಪಂಚದ ವಸ್ತುಗಳಲ್ಲಿ ಲೀನವಾಗಿಬಿಟ್ಟಿರುತ್ತೆ. ಆ ವಸ್ತುಗಳಲ್ಲಿ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದರಿಂದ ಅದು ಸಿಕ್ಕತ್ತೆ, ಅದರಿಂದ ಇದು ಸಿಕ್ಕತ್ತೆ ಅನ್ನೋ ಗುಣ ವಿಶ್ಲೇಷಣೆಯಲ್ಲೇ ಮನುಷ್ಯನ ಮನಸ್ಸು ಸದಾ ನಿರತವಾಗಿರುತ್ತೆ. ಆ ರೀತಿ ನಿರತವಾಗಿದ್ದಾಗ ಅಲ್ಲಿ ಸತ್ಯ ಏನು, ಇದೆಲ್ಲ ಬಂದು ಹೋಗ್ತಾ ಇರೋ ಒಂದು ಅಸತ್ಯ,
ಅನ್ನೋದ್ರ ಕಡೆ ಗಮನ ಹೋಗಲ್ಲ. ಯಾಕೆ? ಆ ವಸ್ತುಗಳಿಂದ ನನಗೇನೋ ಸಿಗ್ತಾ ಇದೆ, ಸುಖ ಭೋಗ, ಈ ಒಂದು ದಿಟ್ಟಿನಲ್ಲಿ ಮನಸ್ಸು ಮಗ್ನವಾಗ್ಬಿಡುತ್ತೆ. ಈ ಮನಸ್ಸಿಗೆ ಸತ್ಯವನ್ನ ಅರಿಬೇಕು ಅನ್ನೋ ಆಸೆ ಹೇಗಾದ್ರೂ ಬರುತ್ತೆ? ಅದು ಒಂದು ರೀತಿಯಲ್ಲಿ ಸುಕೃತನೇ. ಆಗ್ಲೇ ಅಮ್ಮ ಹೇಳಿದಾಗೆ, ಒಂದು ಸತ್ಯದ ಕಡೆ ನನ್ನ ಮನಸ್ಸು ತಿರುಗಬೇಕು, ಆ ಸತ್ಯವನ್ನ ನಾನು ಅರಿಲೇಬೇಕು ಅನ್ನೋ ಆಸೆ ನನ್ನಲ್ಲಿ ನಿರ್ದಿಷ್ಟವಾಗಬೇಕು. ಆ ಸತ್ಯವನ್ನ ತಿಳಿಸ್ಕೊಡ್ಲಿಕ್ಕೆ ಸರಿಯಾದ ಗುರುಗಳ ಮಾರ್ಗದರ್ಶನ, ಸದ್ಗುರುಗಳ ಮಾರ್ಗದರ್ಶನ ಸಿಗಬೇಕು. ಇಷ್ಟೆಲ್ಲ ಆಗಬೇಕು ಅಂತಂದ್ರೆ ಬಹಳ ಸುಕೃತ ಇರಬೇಕು. ಹಲವಾರು ಕಥೆಗಳಿದೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ತುಳಸಿದಾಸ್ ಆಗ್ಲಿಕ್ಕೆ ಮುಂಚೆ ಆತನ ಹೆಂಡತಿ ಕಡೆ ಬಹಳ ಆಕರ್ಷಣೆ. ಒಂದು ಸರ್ತಿ ಅವರ ಹೆಂಡತಿ ತವರ ಮನೇಲಿರ್ತಾರಂತೆ. ಅಹೋರಾತ್ರಿನಲ್ಲಿ ಆತ ಇವತ್ತು ರಾತ್ರಿ ನಾನು ಹೆಂಡತಿಯ ಜೊತೆ ಹೋಗ್ಲೇಬೇಕು ಅಂತ ಮನಸ್ಸು ಮಾಡಿ ಅಹೋರಾತ್ರಿ ಹೊರಡ್ತಾರಂತೆ. ಜೋರ್ ಮಳೆ ಅಂತೆ. ಅದಲ್ಲದೆ ಆತನ ಒಂದು ಹಳ್ಳಿಯಿಂದ ಹೆಂಡತಿಯ ಹಳ್ಳಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ದೊಡ್ಡ ನದಿ ಬೇರೆ ಅಂತೆ. ಆತ ಆ ಮಳೆನಲ್ಲಿ ನೆನ್ಕೊಂಡು ಆ ನದಿ ನೀರಿನಿಗೆ ಧುಮುಕಿ ಆ ನದಿ ನೀರಿನಲ್ಲಿ ಈಜ್ಕೊಂಡು, ಕತ್ಲು ಬೇರೆ ಅಲ್ವಾ, ಆ ಕಥೆನಲ್ಲಿ ಹೇಳ್ತಾರೆ ಒಂದು ಹೆಣ ಬೇರೆ ಹರಿತಾ ಇತ್ತಂತೆ ಆ ಪ್ರವಾಹಕ್ಕೆ. ಆತ ಆ ಹೆಣವನ್ನ ಹಿಡ್ಕೊಂಡು ನದಿಯನ್ನ ದಾಟ್ದ. ಅಂದ್ರೆ ಆತನ ಮನಸ್ಸು ನಾನು ನನ್ನ ಹೆಂಡತಿನ ಸಂಧಿಸ್ಬೇಕು ಅನ್ನೋ ಆಸೆನಲ್ಲಿ ಮಗ್ನವಾಗಿದ್ದರಿಂದ ಇದೆಲ್ಲ ಗೌಣ ಆಗೋಯ್ತು ಆತನಿಗೆ. ಯಾವುದು? ಮಳೆ ಇರ್ಬೋದು, ಹೆಣ ಇರ್ಬೋದು, ಪ್ರವಾಹ ಇರ್ಬೋದು, ಆ ಚಳಿ ಇರ್ಬೋದು, ಎಲ್ಲ ಗೌಣ. ಅಂಥವನಿಗೆ ಆ ಹೆಂಡತಿ ಒಂದು ಸುಕೃತ. ಏನಾಯ್ತಂತೆ? ಆತ ಹೆಂಡತಿ ಹತ್ರ ಹೋಗಿ ಇಷ್ಟೆಲ್ಲ ಹೇಳಿದಾಗ ಆಕೆ ಹೇಳಿದ್ಲಂತೆ, ಅಯ್ಯೋ ಮೂಡ, ನನ್ನನ್ನ ಸಂಧಿಸ್ಬೇಕು ಅಂತ ಇಷ್ಟು ಕಷ್ಟಪಟ್ಟೆ, ಇದರಲ್ಲಿ ಒಂದು ಭಾಗ ಇಷ್ಟೇ ಆಸಕ್ತಿಯಿಂದ ನೀನು ರಾಮ ಅಂತ ಕರೆದಿದ್ರೆ ನಿನ್ ಜೀವನ ಪಾವನ ಆಗ್ಬಿಡ್ತಿತ್ತಲ್ಲಪ್ಪ ಅಂತ ಹೇಳಿದ್ಲಂತೆ. ಅದನ್ನ ಕೇಳಿದಾಗ ಆತನ ಹೃದಯದಲ್ಲಿ ಒಂದು ಪರಿವರ್ತನೆ ಶುರುವಾಯ್ತಂತೆ. ಏನಿದು? ಯಾತಕ್ಕೆಲ್ಲರೂ ರಾಮ ಅನ್ನು, ಕೃಷ್ಣ ಅನ್ನು, ಎಲ್ಲವನ್ನ ತ್ಯಾಗ ಮಾಡು, ಜ್ಞಾನವನ್ನ ಅರಿ, ಸತ್ಯವನ್ನ ಅರಿ ಅಂತ ಎಲ್ಲ ಮಹಾನ್ ಗುರುಗಳೆಲ್ಲ ಅದನ್ನೊಂದು ಒಂದು ರೀತಿಯಲ್ಲಿ ಸದಾ ಕಾಲ ಪುನರಾವರ್ತನೆ. ನೀವು ನೋಡಿ, ಎಲ್ಲ ಮಹಾನ್ ಗುರುಗಳ ನೀವು ಮಾತನ್ನು ಕೇಳಿ, ಏನು ಹೇಳ್ತಾ ಇರ್ತಾರೆ? ನಿನ್ನ ತಿಳ್ಕೊಳಪ್ಪ, ಸತ್ಯವನ್ನ ತಿಳ್ಕೊಳಪ್ಪ, ಅದರಿಂದ ನಿನಗೆ ಜೀವನದಲ್ಲಿ ಮುಕ್ತಿ, ಅದರಿಂದ ನಿನಗೆ ಜೀವನದಲ್ಲಿ ಎಲ್ಲ ಸಿಕ್ಬಿಡತ್ತೆ. ಆದರೆ ನೀನು ನಿರ್ದಿಷ್ಟವಾಗಿ ನೀನು ತಿಳ್ಕೊಳ್ಬೇಕು, ಏನು ಸತ್ಯ ಅನ್ನೋದನ್ನ ಅರ್ಥಕೊಳ್ಬೇಕು ಅಂತ ಪುನಃ 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 ಅದನ್ನೇ ಹೇಳ್ತಾ ಇರ್ತಾರೆ. ಆದರೆ ಈ ಮನುಷ್ಯ ಅನ್ನೋನ ಮನಸ್ಸು ಅದಕ್ಕೆ ತಯಾರಾಗಬೇಕಾಗತ್ತೆ. ಹೇಗೆ ಆ ತುಳಸಿದಾಸ ಆ ಸಮಯದಲ್ಲಿ ಆ ಹೆಂಡತಿ ಹೇಳಿದ ಮಾತನ್ನ ಕೇಳಿ ಕೋಪಗೊಳ್ಳದೇನೆ ಅದರಲ್ಲಿ ಏನು ಸತ್ಯ ಅಂತ ಕಂಡಿಡಿತೀನಿ ಅಂತ ಅನ್ಕೊಂಡಲ್ಲ, ಆ ರೀತಿ ನಾವು ಸಹ ತಯಾರಾಗಬೇಕಾಗತ್ತೆ. ಆ ರೀತಿ ತಯಾರಾದಾಗ ಮಾತ್ರ ಆ ಒಂದು ಪರಮಾತ್ಮನ ಒಂದು ಸತ್ಯದ ಬಾಗಿಲು ನಮ್ಮಲ್ಲಿ ತೆರೀಲಿಕ್ಕೆ ಸಾಧ್ಯತೆ ಉಂಟಾಗತ್ತೆ. ಹೀಗೆ ಈ ಲೋಕದ ರೂಢಿಯನ್ನ ಶಂಕರಾಚಾರ್ಯರು ನಮಗೆ ತೋರಿಸ್ತಾ ಇದ್ದಾರೆ. ನೋಡಪ್ಪ, ಲೋಕದ ರೂಢಿ ಇಷ್ಟೆಲ್ಲ ಇದೆ, ಒಂದು ಜೀವನ ಅಂತ ಇದೆ. ಯಾರಿಗೂ ನಾನು ಯಾವತ್ತು ಸಾಯ್ತೀನಿ ಅಂತ ಗೊತ್ತಿಲ್ಲ. ಆದರೂ ಎಲ್ಲರ ಮನಸ್ಸು ಎಲ್ಲಿ? ಏನ್ ಸಿಕ್ತು, ಏನ್ ಸಿಗ್ಲಿಲ್ಲ, ಏನ್ ಗಳಿಸ್ದೆ, ಏನ್ ಗಳಿಸ್ಲಿಲ್ಲ, ಏನ್ ಗಳಿಸ್ಬೇಕು, ಈ ಗಳಿಸೋದ್ರಲ್ಲೇ ಆಸಕ್ತಿ. ಇವತ್ತು ರಾತ್ರಿ ಮಲ್ಕೊಂಡ್ಮೇಲಿಂದ ನಾಳೆ ಬೆಳಗ್ಗೆ ಎಚ್ಚರ ಆಗ್ತೀನಾ ನನಗೆ ಗೊತ್ತಿಲ್ಲ. ಅಷ್ಟೆಲ್ಲ ಯಾತಕ್ಕೆ?
ರೋಡಲ್ಲಿ ಹೋಗ್ತಾ ಇರಬೇಕಾದಾಗ ಇನ್ನೊಂದು ಕಡೆಯಲ್ಲಿ ನಾನು ಏನೋ ಸೇರ್ಬೇಕು ಅಂತ ಹೋಗ್ತಾ ಇದ್ದೀನಲ್ಲ, ಸೇರ್ತೀನ ಯಾರಿಗೂ ಗೊತ್ತಿಲ್ಲ. ಆದರೆ ಸತ್ಯವನ್ನ ಅರಿಬೇಕು ಅನ್ನೋ ಆಸೆ ಮಾತ್ರ, ಸತ್ಯದ ಕಡೆ ಮನಸ್ಸು ಮಾತ್ರ ತಿರುಗಲಿಕ್ಕೆ ಬಹಳ ಕಷ್ಟ. ಎಲ್ಲ ವಸ್ತು ಪ್ರಪಂಚದ ಕಡೆ ಆಕರ್ಷಣೆ. ಸದ್ಗುರುಗಳು ಕೈಯಲ್ಲಿ ಕಾಣಿಕೆಯನ್ನು ಇಟ್ಕೊಂಡು ಕರಿತಾ ಇದ್ದಾರೆ. ಕೇವಲ ಈ ಕಾಣಿಕೆ ಯಾವ ಕಾಣಿಕೆ? ಜ್ಞಾನದ ಕಾಣಿಕೆ. ಬನ್ನಿ ತಗೊಳ್ಳಿ, ಇದು ನೀವೇನು ಕೊಡಬೇಕಾಗಿಲ್ಲ, ತಗೊಳ್ಳಿ ತಗೊಳ್ಳಿ ಅಂತ ಕರಿತಾ ಇದ್ದಾರೆ. ಆದರೆ ನಾವು ಎಷ್ಟು ಮಂದಿ ಅದನ್ನ, ಆ ಕರೆಯನ್ನ ಹೋಗೊಟ್ಟು ನಾವು ಆ ದಿಕ್ಕಿನಲ್ಲಿ ಹೋಗ್ತೇವೆ? ಅವ್ರು ಹೇಳೋದನ್ನ ಕೇಳಿಸ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ? ಆ ಒಂದು ಲೋಕ ರೂಢಿಯನ್ನ ಇಲ್ಲಿ ಶಂಕರಾಚಾರ್ಯರು ತೋರಿಸ್ತಾ ಇದ್ದಾರೆ. ಲೋಕದ ರೂಢಿ ಕೇವಲ ಆಟ, ಆಕರ್ಷಣೆ. ಈ ರೀತಿ ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ವೃದ್ಧಾಪ್ಯ ಅಂದ್ರೇನು ಅಂದ್ರೆ 50 60 ಹೀಗೆ ಒಂದು 50 60 ವರ್ಷ ಜೀವನ ಯಾವ ರೀತಿಯಲ್ಲಿ ನಾನು ಬಾಳಿರ್ತೇನೆ ಆ ರೀತಿ ತಾನೇ ಮನಸ್ಸಿನಲ್ಲಿ ಶುರುವಾಗೋದು ಚಿಂತನೆಗಳು. ನನ್ನ ಮನಸ್ಸಿನಲ್ಲಿ ಶಾಂತತೆ ಅಂದ್ರೇನು, ನೆಮ್ಮದಿ ಅಂದ್ರೇನು, ಆರೋಗ್ಯ ಅಂದ್ರೇನು, ಯಾವುದ್ರ ಮೂಲಕ ನನಗೆ ಶಾಂತಿ, ಯಾವುದ್ರ ಮೂಲಕ ನನಗೆ ಆನಂದ ಅನ್ನೋದನ್ನ ಒಂದು ಕಿಂಚಿತ್ತು ಯೋಚನೆ ಮಾಡ್ದೇನೆ ಸದಾ ಕಾಲ ಆಟ, ನೋಟ, ಆ ವಸ್ತು ಈ ವಸ್ತು ಎಲ್ಲ ಅದರಲ್ಲೇ ಬೆಳೆದಿದ್ರೆ ನಾನು ಹೇಗೆ ಆ ಮಗು ಹಲ್ಲುಜ್ಜೋದನ್ನ ಕಲ್ತ್ಕೊಳ್ಳೇ ಇಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಏನಾಗಕ್ಕೆ ಶುರುವಾಗುತ್ತೆ? ಸ್ವಲ್ಪ ದಿವಸ ಆದ್ಮೇಲಿಂದ ಬಾಯಿ ವಾಸನೆ ಬರುತ್ತೆ. ಅದೇ ಥರ ವೃದ್ಧಾಪ್ಯ ಅಂತಂದ್ರೆ, ವೃದ್ಧಾಪ್ಯ ಅಂದ್ರೆ ಇಲ್ಲಿ ಯಾವ ಚಿಂತನೆಯಲ್ಲಿ ನಾನು ನನ್ನ ಮನಸ್ಸನ್ನು ಮುಳುಗಿಸಿರ್ತೇನೆ ಆ ರೀತಿಯ ಸಂಸ್ಕಾರ, ಆ ರೀತಿಯ ವಾಸನೆಗಳು ನನ್ನ ಮನಸ್ಸಿನಲ್ಲಿ ಗಾಢವಾಗಿ ಬೇರೂರುಡುತ್ತೆ. ಆತಂಕ ಅಂದ್ರೇನು? ಕೆಲವರಿಗೆ ನೀವೇ ನೋಡಿದ್ದೀರಾ, ಸಣ್ಣ ಸಣ್ಣದಕ್ಕೂ ಅವರಿಗೆ ಆತಂಕ. ಯಾರೋ ಸ್ವಲ್ಪ ಅವ್ರ ಪಕ್ಕದ ಮನೆಯವರು ಜೋರಾಗಿ ಬಾಗಿಲು ತಟ್ಟಿದ್ರು, ಅದಕ್ಕೆ ಆತಂಕ. ಅವ್ರು ಯಾವುದೋ ಟಿವಿನಲ್ಲಿ ಏನೋ ನ್ಯೂಸ್ ನೋಡಿದ್ರು, ಅದಕ್ಕೆ ಆತಂಕ. ಯಾರೋ ಮನೆಗೆ ಬರ್ತೀನಿ ಅಂತ ಹೇಳಿದ್ರು, ಬರಲಿಲ್ಲ, ಅದಕ್ಕೆ ಆತಂಕ. ಆತಂಕಕ್ಕೆ ಕೊನೆನೇ ಇಲ್ಲ. ಆತಂಕಕ್ಕೆ ಏನು ವಿಷಯನೇ ಬೇಕಾಗಿಲ್ಲ. ನಾನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕನ್ನಡಕ ಕಾಣಿಸ್ತಾ ಇಲ್ಲ, ಅದು ಆತಂಕ. ಕನ್ನಡಕ ಹಾಕೊಂಡೇ ಇರ್ಬೋದು, ಆದರೆ ಕನ್ನಡಕ ಕಾಣಿಸ್ತಾ ಇಲ್ಲ ಅನ್ನೋ ಆತಂಕ. ಹೀಗೆ ಯಾವ ವಿಷಯದ ಮೇಲೆ ಬೇಕಾದ್ರೂ ಆತಂಕ. ಯಾಕೆ? ಈ ಮನಸ್ಸು ಅನ್ನೋ ಒಂದು ಯಂತ್ರವನ್ನ ನಾನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದೀನಿ, ಅದನ್ನು ಯಾವ ರೀತಿ ನಾನು ತರಬೇತಿ ಕೊಟ್ಟಿದ್ದೀನಿ, ಅದ್ರ ಕಡೆ ಗಮನನೇ ಇಲ್ಲ. ನಾವು ಕೆಲವು ಸತಿ ಹೇಳ್ಬಿಡ್ತೀವಿ, ನನಗೆ ಎದ್ರೆ ಚಿಂತೆ, ನಿಂತ್ರೆ ಚಿಂತೆ. ಆ ಚಿಂತೆ 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 ಇದನ್ಗೆ ಏನ್ ಮಾಡಬೇಕು ಗೊತ್ತಿಲ್ಲ. ಸ್ವಾಮಿ, ಚಿಂತೆ ಮಾಡೋ ಒಂದು ಕ್ರಮವನ್ನ ಯಾರು ಬೆಳೆಸ್ಕೊಂಡಿದ್ದು? ಚಿಂತೆ ಮಾಡೋ ಸಂಸ್ಕಾರವನ್ನ ಯಾರು ಬೆಳೆಸ್ಕೊಂಡಿದ್ದು? ನೀವು ನಾನು ತಾನೇ. ಆ ಚಿಂತೆ ಮಾಡೋ ಒಂದು ಸಂಸ್ಕಾರವನ್ನ ಬೆಳೆಸ್ಕೊಂಡಾಗ ಅದೇ ತರ ಸತ್ಯದ ಸಂಸ್ಕಾರವನ್ನು ನಾನು ಬೆಳೆಸ್ಕೊಳ್ಬೋದಲ್ವಾ? ಅದನ್ನ ಇಲ್ಲಿ ಶಂಕರಾಚಾರ್ಯರು ನಮ್ಗೆ ಹೇಳ್ತಾ ಇದ್ದಾರೆ. ಪರಬ್ರಹ್ಮನಿಗೆ ಅಯ್ಯೋ ನೋಡಿ, ಶಂಕರಾಚಾರ್ಯರ ಮನಸ್ಸು ವಿಲವಿಲ ಒದ್ದಾಡ್ತಾ ಇದೆ ಇಲ್ಲಿ. ಎಷ್ಟು ಸುಂದರವಾಗಿದೆ ಈ ಜೀವನ, ಅದ್ಭುತವಾಗಿದೆ. ಇದು ಸಾಮಾನ್ಯವಾದ ಜೀವನ ಅಲ್ಲಪ್ಪ, ಇದು ದೈವಿಕತೆಯ ಜೀವನ, ಒಂದು ದೈವಿ ಪ್ರಪಂಚ ಇದು. ಯಾವತ್ತು ನೀನು ಇದನ್ನು ಅರಿತ್ಯಾ ಅವತ್ತು ನಿನಗೆ ಇಲ್ಲಿರೋ ಒಂದು ಆನಂದ ತಾನೇ ತಾನಾಗಿ ಗೊತ್ತಾಗತ್ತೆ. ಯಾತಕ್ಕೆ ನೀನು ಇಲ್ಲ ಸಲ್ಲದ ವಿಚಾರಗಳಲ್ಲಿ ನಿನ್ನ ಮನಸ್ಸನ್ನ ಹೋಗೊಟ್ಟು ಸುಮ್ಮನೆ ಜೀವನ ವ್ಯರ್ಥ ಮಾಡ್ಕೋತಾ ಇದೀಯಾ ಅನ್ನೋ ಒಂದು ಆತಂಕ ಪಾಪ ಅವ್ರಿಗೆ. ಸದ್ಗುರುಗಳಿಗೆ ಅದೊಂದೇ ಚಿಂತೆ ಯಾವಾಗ್ಲೂ. ಅಯ್ಯೋ, ಇಷ್ಟೆಲ್ಲ ನನ್ನ ಶಿಷ್ಯರು ಬರ್ತಾರೆ, ಇಷ್ಟೆಲ್ಲ ಜನ ಬರ್ತಾರೆ, ಅವರು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರಾ? ನಿಜವಾಗ್ಲೂ ಅವ್ರಿಗೆ ಉಪಯೋಗ ಆಗ್ತಾ ಇದೆಯಾ? ಅಷ್ಟೇ ಅವ್ರು ಕೇಳೋದು ಯಾವಾಗ್ಲೂ, ಇನ್ನೇನು ಕೇಳಲ್ಲ. ಗುರುಗಳಿಗೆ ಏನ್ ಕಾಣಿಕೆ ಅಂತ ಕೇಳ್ತಾರವರು?
ಗುರುದಕ್ಷಿಣೆ ಅಂತ ಎಲ್ಲ ನಾವು ಹೋಗ್ಬಿಟ್ಟು ಸೀರೆ ಪಂಚೆ ಏನೇನೋ ಕೊಟ್ಬಿಡ್ತೀವಿ. ಅವ್ರಿಗೆ ಬೇಕಾಗಿರೋದು ಅಲ್ಲ. ಗುರುವಿಗೆ ಬೇಕಾಗಿರೋದು ಒಂದೇ ದಕ್ಷಿಣೆ. ಏನು? ನಾನು ಆ ಗುರು ಏನು ಹೇಳ್ತಾ ಇದ್ದಾರೆ ಸತ್ಯ, ಅದನ್ನ ಅರಿತು ಆ ದಾರಿಯಲ್ಲಿ ನಡೆಯೋದನ್ನ ಕಲ್ತ್ಕೊಳ್ಬೇಕಷ್ಟೇನೆ. ಅದೇ ನೀವು ನಾನು ಕೊಡೋ ದೊಡ್ಡ ಗುರುದಕ್ಷಿಣೆ. ಅದನ್ನ ಶಂಕರಾಚಾರ್ಯರಲ್ಲಿ ನಮ್ಗೆ ತೋರಿಸ್ತಾ ಇದ್ದಾರೆ. ಅಯ್ಯೋ ಬನ್ನಿಯಪ್ಪ, ಕಲ್ತ್ಕೊಳ್ಳಿಯಪ್ಪ, ಸತ್ಯ, ನಿಮ್ಮ ಜೀವನ ಉದ್ಧಾರ ಆಗತ್ತೆ ಅಂತ. ಆ ಒಂದು ಆತಂಕ ಅವ್ರಿಗೆ, ಆ ಒಂದು ವ್ಯಾಕುಲತೆ. ಅಮ್ಮನಿಗೆ ಹೇಗೆ ಅಯ್ಯೋ ನಾನು ಈ ಮಗು ಹಲ್ಲುಜ್ಲಿಲ್ಲ, ಹಾಲು ಕುಡಿಲ್ಲ ಅಂದ್ರೆ ಆರೋಗ್ಯ ಏನಾಗ್ಬಿಡತ್ತೆ ಅನ್ನೋ ವ್ಯಾಕುಲತೆ ಅಲ್ವಾ ಅಮ್ಮನಿಗೆ. ಆ ರೀತಿ ವ್ಯಾಕುಲತೆ ಯಾರಿಗೆ? ಈ ಗುರುಗಳಿಗೆ. ಅದು ಇಲ್ಲಿಯ ಒಳ ಅರ್ಥ ಆಗ್ಲಾ? ಧನ್ಯವಾದಗಳು ಸರ್. ಇದರ ಅರ್ಥವನ್ನ ತುಂಬಾ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಚೆನ್ನಾಗಿ ಅರ್ಥ ಆಯ್ತು. ಯಾಕೆ ಏನಾದ್ರೂ ಕೇಳ್ಬೇಕು ಅಂತ ಅನ್ಸಿದ್ರೆ ಕೇಳ್ಬೋದು, ಏನಾದ್ರು ಕ್ವಶನ್ಸ್ ಇದ್ರೆ. ಅಥವಾ ಏನಾದ್ರು ಬೇರೆ ಏನಾದ್ರು ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ ಯಾರಿಗಾದ್ರು? ವಿಜಯ್ ಸರ್, ಹೇಳಿ ಮಾ. ಇವಾಗ ನಾವು ನಿಮ್ಮಿಂದ ತುಂಬಾ ಕಲ್ತಿದೀವಿ. ಇಲ್ಲ ಅಂತ ನಾನು ಹೇಳಿದ್ರೆ ನಾನು ಎಲ್ಲೋ ಹೋಗ್ತೀನೋ ಗೊತ್ತಿಲ್ಲ. ವಿ ಹ್ಯಾವ್ ಲರ್ನ್ಡ್ ಈಚ್ ಅಂಡ್ ಎವ್ರಿಥಿಂಗ್ ಫ್ರಮ್ ಯು ಓನ್ಲಿ. ನೀವ್ ಇವಾಗ ನಮ್ಮಿಂದ ಏನು ದಕ್ಷಿಣೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳ್ಬೋದಲ್ವಾ? ಈಗ ದಕ್ಷಿಣೆ ವಿಷಯ ಬಂದಿದ್ದಕ್ಕೆ ನಾನು ಕೇಳ್ತಾ ಇರೋದು. ಬಿಕಾಸ್ ಐ ಆಮ್ ಯುವರ್ ಶಿಷ್ಯ, ಯು ಆರ್ ಮೈ ಗುರು. ಅಮ್ಮ, ಅದು ನಿಮ್ಮ ದೊಡ್ಡ ಗುಣ ಅಮ್ಮ. ಈಗ ನಾನೇನೋ ಕಲಿಸ್ಬೇಕು ಅಂತಂದ್ರೆ ನನಗೆ ಗೊತ್ತಿರ್ಬೇಕಲ್ವಾ. ಇದು ನನ್ನ ಜ್ಞಾನ ಅಲ್ಲ. ಇದು ಇಲ್ಲ, ನಾನು ಇನ್ನೂ ಒಂದ್ ಹೇಳ್ತೀನಿ ನಾನು ನಿಮ್ಗೆ. ನೀವು ನಮ್ಮನ್ನ ನೋಡಿದಾಗ ನಾವು ಯಾವ ಗ್ರೇಡ್ ಅಲ್ಲಿ ಇದ್ವಿ ಅನ್ನೋದು ಇಲ್ಲಿ ಎಲ್ಲರಿಗೂ ಗೊತ್ತಾಗ್ಲಿ. ಬೇಕಾದ್ರೆ ನಾನು ಎಷ್ಟು ರೋಗಿಷ್ಠೆ ಆಗಿದ್ದೆ, ಇವಾಗ ಎಷ್ಟು 100% I have become healthy and all those things. You can tell each and everybody because you have given me full 100% arogya also. I got it. ಅವಾಗ ನಾನು ಹೆಂಗಿದ್ದೆ ನಿಮಗ್ ಗೊತ್ತಲ್ವಾ? ಕೊಯ್ಯೋ ಮುರ್ರೋ ಆ ನೋವು ಈ ನೋವು ಅನ್ಕೊಂಡ್ ಕೂತ್ಕೊಳಕ್ ಆಗಲ್ಲ, ಹಂಗ್ ಮಾಡಕ್ ಆಗಲ್ಲ, ಹಿಂಗ್ ಮಾಡಕ್ ಆಗಲ್ಲ. ಎಷ್ಟೊಂದು ಎಕ್ಸ್ಕ್ಯೂಸಸ್ ಹೇಳ್ತಾ ಇದ್ದೆ ನಿಮ್ಗೆ. ದಿನ ಬೆಳಗಾದ್ರೆ ಎಕ್ಸ್ಕ್ಯೂಸ್ ಹೇಳ್ತಾ ಇದ್ದೆ, ಆದ್ರೆ ಬಂದು ಕೂತಿರ್ತಿದ್ದೆ. ಅದು ಒಂದು ನನ್ನ ಹತ್ರ ಇದ್ದಿದ್ದೊಂದು ದೊಡ್ಡ ಗುಣ. ಅಂದ್ರೆ ನಾವ್ ಮನೇಲಿ ಕೂತ್ಕೊಂತಿರ್ಲಿಲ್ಲ, ಹೆಂಗೋ ಇದ್ರು ಪರವಾಗಿಲ್ಲ, ವಿಜಯ್ ಸರ್ ಕ್ಲಾಸ್ ಬರ್ಬೇಕು ಅಂತ ಬಂದು ಕೂತ್ಕೊಂತಿದ್ದೆ. ಅದೊಂದು ನನ್ನ ಹತ್ರ ಅದೇನ್ ಹೇಳ್ತಾರ, ಅದು ಡಿಸಿಪ್ಲಿನ್ ಒಂದು ನಮ್ಮ ಅಪ್ಪ ಹೇಳ್ಕೊಟ್ಟಿತ್ತು. ಹೆಂಗಿದ್ರು ಹೋಗಿ ಕೂತ್ಕೊಬೇಕಲ್ಲಿ ಅಂತ. ಅದು ಒಂದು ಮಾಡ್ತಾ ಇದ್ದೆ. ಅಲ್ಲಿ ಬಂದು ಕುಯ್ಯೋ ಮುರ್ರೋ ಅಂತ ಇದ್ದೆ. ಇವಾಗ ಆತರ ಇದ್ದೀನ ನಾನು. ಇವಾಗ ಎಲ್ಲರ ಮುಂದೆ ಹೇಳಿ, ಎಲ್ಲರೂ ಇನ್ನೂ ಜಾಸ್ತಿ ಜನ ಬರ್ಲಿ ನಮ್ ಕ್ಲಾಸ್ಗೆ. ಖಂಡಿತ ಅಮ್ಮ, ದಟ್ ಈಸ್ ಮೈ ಇಂಟೆನ್ಷನ್. ನಿಜ ಅಮ್ಮ. ಎಷ್ಟೆಲ್ಲ ಚೇಂಜ್ ಆಗಿದ್ದೀರಲ್ಲ, ಇದೇ ಗುರುದಕ್ಷಿಣೆ ಅಮ್ಮ. ನಿಜ, ಎಕ್ಸಾಕ್ಟ್ಲಿ. ಹೇಳಿ ವಿಜಯ್ ಸರ್, ಇವಾಗ ನಿಮ್ಮ ಜೀವನ ಹಸನಾಗಿದ್ರೆ ಈಗ ಎಷ್ಟು ಜನಗಳಿಗೆ ಸೇವೆ ಆಗ್ತಾ ಇದೆ. ಅದು ನಾವೆಲ್ಲ ಸೇರಿ ಸದ್ಗುರುಗಳಿಗೆ ಕೊಡೋ ನಿಜವಾದ ಗುರುದಕ್ಷಿಣೆ. ನೀವು ಬಂದ್ ಅವತ್ತು ನನ್ನ ಎಕ್ಸರ್ಸೈಸ್ ಮಾಡಿಸ್ತಿದ್ರಿ. ನಾನು ಎಕ್ಸರ್ಸೈಸ್ ನನ್ ಕೈ ಮಾಡಕ್ ಆಗಲ್ಲ ಅಂತ ಒಂದ್ ಕಡೆ ಕೂತಿರ್ತಿದ್ದೆ. ಕೂತ್ಕೊಂಡಿದ್ರು ಪರವಾಗಿಲ್ಲ, ಕೂತ್ಕೊಂಡಿರಿ ಅಂತ ಹೇಳಿ ಬಿಟ್ಟಿದ್ರಿ. ನಾನು ಯಾವ್ದಕ್ಕೂ ಕೋಆಪರೇಟ್ ಮಾಡ್ತಾ ಇರ್ಲಿಲ್ಲ. ಇಲ್ಲ, ನನ್ ಕೈಲಿ ಆಗಲ್ಲ, ನಾ ಕೂತ್ಕೊಂತೀನಿ ಅಷ್ಟೇ ನಾನು ಹೇಳ್ತಾ ಇದ್ದಿದ್ದು. ಆದ್ರೆ ನಿಮ್ಗೆ ಕೋಪ ಬರ್ತಾ ಇತ್ತೋ ಏನೋ, ಅದು ಕೂಡ ನಾನು ಐ ಆಮ್ ಲೀಸ್ಟ್ ಬಾದರ್ಡ್ ರಿಯಲಿ. ನಿಮ್ಗೆ ಕೋಪ ಬರ್ತಾ ಇತ್ತೋ ಏನ್ ಬರ್ತಾ ಇತ್ತೋ ನಂಗೆ ಏನೂ ಗೊತ್ತಿರ್ಲಿಲ್ಲ. ನಾನ್ ಓಕೆ ಸುಮ್ನೆ ಕೂತ್ಕೋತೀನಿ ಅಷ್ಟೇ. ಬಟ್ ನೀವು ಹೇಳೋ ಮಾತಷ್ಟು ಕೇಳ್ಕೊಂತ ಇದ್ದೆ, ಅದ್ರ ಪ್ರಕಾರ ನಡೆಯೋಕ್ ಟ್ರೈ ಮಾಡಿದೆ, ಅದನ್ನ ಅಳವಡಿಸ್ಕೊಂಡೆ. ಐ ಗಾಟ್ 100% ಹೆಲ್ತ್. ಐ ಗಾಟ್ ನೋ ಡೌಟ್ ಇನ್ ದಟ್. ಅವಾಗ ದಿನಕ್ಕೆ ಒಂದು ಎಷ್ಟು ಪೇನ್ ಕಿಲ್ಲರ್ ತಿಂತಿದ್ದೆ. ಇವಾಗೆಲ್ಲ ಒಂದು ಪೇನ್ ಕಿಲ್ಲರ್ ತಿಂತೀನಿ. ಇವಾಗ ನಾನು ಇನ್ನ 5-6 ವರ್ಷ ದೊಡ್ಡೋಳಾಗಿದ್ದೀನಲ್ವಾ, ನೋವು ಬರುತ್ತೆ, ಪೇನ್ ಕಿಲ್ಲರ್ ತಿಂತೀನಿ, ತಿನ್ನಲ್ಲ ಅಂತ ಹೇಳಲ್ಲ. ಅವಾಗ ಅಡಿಗಡಿ ತಿಂತಿದ್ದೆ, ಇವಾಗ ಯಾವಾಗ್ಲೂ ಒಂದ್ ತಗೋತೀನಿ. ದಟ್ ಈಸ್
ತಪ್ಪೇನಿಲ್ಲ ಪೇನ್ ಕಿಲ್ಲರ್ ತಿನ್ನೋದ್ರಲ್ಲಿ. ಎಕ್ಸಲೆಂಟ್ ಅಮ್ಮ. ಹಾಗೆ ನಿಮ್ಮಿಂದ ಇನ್ನೂ 100 ಜನಕ್ಕೆ ಸಹಾಯ ಆಗ್ಲಿ ಅಮ್ಮ, ಅಷ್ಟೇ. ನೀವ್ ಎಷ್ಟು ನೋಡಿ ಎಲ್ಲರಿಗೂ ಹೆಲ್ತ್ ಬೇರೆ ಕೊಡಿಸ್ತೀರಾ ನೀವು. ಇದು ಇಷ್ಟೇ ಅಲ್ಲ, ಡಾಕ್ಟರ್ ಹತ್ರ ಹೋಗೋದು ಎಲ್ಲಾ ಖರ್ಚುನು ಉಳಿಸ್ಬಿಟ್ರಿ. ಅವಾಗ ನಾನು ಅಡಿಗಡಿಗೆ ಡಾಕ್ಟರ್ ಹತ್ರ ಹೋಗಿ ಬಿಲ್ ಕೊಟ್ಬಿಟ್ಟು ಬರ್ತಾ ಇದ್ದೆ. ಇವಾಗ ಡಾಕ್ಟರ್ ಮುಖ ನೋಡಿನೇ ಎಷ್ಟು ವರ್ಷ ಆಯ್ತು ಗೊತ್ತಾ, ಹೇಳಿದ್ರೆ ವಂಡರ್. ಡಾಕ್ಟರ್ ಹತ್ರನೇ ಹೋಗಿಲ್ಲ ನಾನು, ಒಂದು ಪೈಸಾ ಕೊಟ್ಟಿಲ್ಲ ಡಾಕ್ಟರ್ಗೆ. ಸೋ ನೈಸ್ ಆಫ್ ಯು ಮೈ ಡಿಯರ್. ಒಳ್ಳೇದಮ್ಮ, ಹಾಗೆ ಆಗ್ಲಿ ಅಮ್ಮ. ಅದೇ ಯಾರಿಗಾರ ಕಾಯಿಲೆ ಅಂತ ಹೇಳ್ಬಿಟ್ರೆ ಕರ್ಕೊಂಡ್ಬಂದು ವಿಜಯ್ ಸರ್ ಹತ್ರ ಕೂಡ್ಸ್ಬಿಡ್ತೀನಿ ಇನ್ಮೇಲೆ. ವಿಜಯ್ ಸರ್ ಹೆಲ್ತ್ ಕೊಡ್ತಾರೆ, ಬನ್ರಿ ಡಾಕ್ಟರ್ ಹತ್ರ ಹೋಗ್ಬೇಡ್ರಿ. ಇಲ್ಲಿ ನಿಜವಾಗ್ಲು ಶ್ರೀಕೃಷ್ಣ ಇಸ್ ಎ ದೊಡ್ಡ ಡಾಕ್ಟರ್ ಅಲ್ವಾ ಅವನು. ಯಾಕಂದ್ರೆ ಅಮ್ಮ ಇಲ್ಲಿ ಮುಖ್ಯವಾಗಿ ಅರಿಬೇಕಾಗಿರೋದು ಅಮ್ಮ, ನಾನೇನೋ ಹೇಳ್ಬೋದು, ಆದ್ರೆ ಅದನ್ನ ತಿಳ್ಕೊಂಡು ಅಳವಡಿಸ್ಕೊಂಡಿರೋ ಶ್ರದ್ಧೆ ನಿಮ್ಮಿಂದ, ಅದು ನಿಮ್ಮನ್ನ ಪಾರ್ ಮಾಡಿರೋದು. ಸೊ ಹಾಗಾಗಿ ಆ ಶ್ರದ್ಧೆಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ಬೇಡ, ಅದರಿಂದಷ್ಟೇ ನಾವು ಪಾರಲಾಗ್ಲಿಕ್ಕೆ ಸಾಧ್ಯ. ಎನಿವೆ ನನ್ನಲ್ಲಂತೂ 100% ಚೇಂಜ್ ಆಗಿದೆ, ಕಂಪ್ಲೀಟ್ ಚೇಂಜ್ 100%. ಯಾರು ಹೇಳ್ತಾರಲ್ಲ ಒಂದ್ ರೌಂಡ್ ಸರ್ಕಲ್ ಫುಲ್ ಚೇಂಜ್ ಆದವ್ರು ಯಾರು ಇದಾರ ಅಂದ್ರೆ ನಾ ಇದೀನಿ ಅಂತ ಹೇಳಿ ಎಲ್ಲಾರು ಮುಂದೆ ಬೇಕಾರೆ ನೋ ಪ್ರಾಬ್ಲಮ್. ಯು ಕ್ಯಾನ್ ಗಿವ್ ಎಕ್ಸಾಂಪಲ್. ವಿಜಯ್ ಸರ್ ಯಾರನ್ನ ಚೇಂಜ್ ಮಾಡಿದೀರಾ ವಿಜಯ್ ಸರ್ ಅಂದ್ರೆ ಎಸ್ ಅಂತ ಹೇಳಿ ಧೈರ್ಯವಾಗಿ ಹೇಳ್ಬೋದು. ನಾನು ಇದೀನಮ್ಮ ನಿಮ್ ಜೊತೆಲಿ. ನಾವು ಮೊದ್ಲು ಎಷ್ಟು ಯಾರನ್ನ ಒಂಚೂರು ಹಿಂಗಂದ್ರು ಎಷ್ಟು ಸಂಕೋಚ ಪಟ್ಕೊಂಡಿರ್ತಾ ಇದ್ವಿ. ಈಗ ಆ ಸಂಕೋಚ ಎಲ್ಲ ಏನಿಲ್ಲ, ಆ ಭಯ ಅನ್ನೋದೇ ಹೋಗ್ಬಿಟ್ಟಿದೆ. ನಾವ್ ಈಗ ತಪ್ಪು ಹೇಳ್ತಾ ಇದ್ರೆ ಗೊತ್ತಿಲ್ಲಲ್ವಾ ಹೇಳ್ಕೊಡ್ತಾರೆ ಅಂತ, ಅದಕ್ಕೂ ಏನು ಅವಾಗೆಲ್ಲ ತುಂಬಾ ಫೀಲ್ ಮಾಡ್ಕೊಳ್ತಾ ಇದ್ವಿ. ಈಗ ಆತರ ಫೀಲ್ ಮಾಡ್ಕೊಳ್ಳೋದಿಲ್ಲ. ಅಮ್ಮ ಹೇಳಿದ್ರೆ ಅಮ್ಮ 100 ಹೇಳ್ತಾರೆ, ನಾನು 100 ವರ್ಗು ಹೋಗಿಲ್ಲ, ಒಂದು 95% ಅಲ್ಲಿನವರೆಗೂ ರೀಚ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು. 95 is also good only. ನೀವು ಮಾತಾಡೋದ್ರಲ್ಲೂ ತುಂಬಾ ಬದಲಾವಣೆ ಇದೆ, ಅದು ಕಾಣಿಸುತ್ತೆ. ಸರ್ ಇನ್ನ ಏನಾರ ಬೇಕಾ ಫೆದರ್? ಇದು ಸತ್ಸಂಗಕ್ಕೆ ಒಂದು ಫೆದರ್, ಸದ್ಗುರುಗಳಿಗೆ. ನಾವ್ ಎಷ್ಟು ಕೂಲಾಗಿ ಹೇಳ್ತೀವಿ ನೋಡಿ, ಅದು ಒಳಗಡೆಯಿಂದ ಹೆಂಗ್ ಬರ್ತಾ ಇದೆ. ಒಳಗಡೆ ಏನಾರು ಇದ್ರೆ ತಾನೇ ಬರೋಕೆ ಅಂತ ನೀವೇ ಹೇಳ್ತಾ ಇದ್ದೀರಲ್ವಾ. ಒಳಗಡೆ ಇಲ್ಲ ಅಂದ್ರೆ ಏನು ಬರಲ್ಲ. ಈಗ ಒಳಗಡೆ ಇದೆ, ಅದು ಬರ್ತಾ ಇದೆ ಅಷ್ಟೇ. ನಮ್ಮ ಹತ್ರ ಏನಾರು ಒಂದ್ 5 ಪೈಸಾ ಇದ್ರೆ ತಾನೇ ನಾವು ಒಬ್ಬರು ಭಿಕ್ಷುಕಂಗ್ ಹಾಕೋಕೆ ಸಾಧ್ಯ. ಅದೇ ಇಲ್ಲ ಅಂದ್ರೆ ನಾವೇನ್ ಕೊಡ್ತೀವಿ? ನಮ್ಮ ಹತ್ರ ಇವಾಗ ನೀವು ತುಂಬಿಸ್ಬಿಟ್ಟಿದ್ದೀರಾ, ಅದನ್ನ ಕೊಡ್ತೀವಿ ನಾವ್ ಎಲ್ಲಾರ್ಗು. ತಗೋ ತಗೋ ತಗೋ, ಈಗ ತಾನೇ ಹೇಳಿದ್ರಿ ತಗೋ ತಗೋ ತಗೋ, ಎಲ್ಲ ತಗೋ. ಆ ತಗೊಂಡಷ್ಟು ಇನ್ನೂ ತುಂಬ್ತಾ ಇರುತ್ತೆ. ಅದು ಕೃಷ್ಣನ ಆಶೀರ್ವಾದ. ನಿಜ ಅಮ್ಮ, ನಿಜ. ಏನ್ ಬ್ಯೂಟಿಫುಲ್ ಕ್ಲಾಸ್ ಸರ್, ರಿಯಲಿ. ನಾನು ಚೇಂಜ್ ಆಗಿದ್ದೀನಮ್ಮ, ಯಾರು ನಾನು ಚೇಂಜ್ ಆಗಿದ್ದೀನಿ. ಸಾರಿ, ಅದು ಒಬ್ಬೊಬ್ರೆ ಎಲ್ರಿಗೂ ಗೊತ್ತಿದೆ ಈ ಸತ್ಸಂಗದಲ್ಲಿ. ನಾನು ಒಬ್ಬರು ಸ್ಟಾರ್ಟ್ ಮಾಡಿದೆ ನೋಡಿ, ಎಲ್ಲರೂ ನಾನು ಚೇಂಜ್ ಆಗಿದ್ದೀನಿ ಅಂತ ಅವ್ರು ನಿಧಾನ ಕೇಳ್ತಾ ಇದ್ದಾರೆ. ಕುಸ್ಮಾಗೆ ತುಂಬಾ ನಾಚಿಕೆ ಅವ್ರಿಗೆ, ಅದಕ್ಕೆ ಹೇಳಲ್ಲ ಅವರು. ನಾಚಿಕೆ ಪಕ್ಕ ಕಿಡಿ ಕುಸ್ಮಾ, ಮಾತಾಡಿ. ಇಲ್ಲ ಇಲ್ಲ ನಾಚಿಕೆ ಏನಿಲ್ಲಮ್ಮ. ಇಲ್ಲ ಅಲ್ಲ, ಇಲ್ಲ ಇಲ್ಲ ಇಲ್ಲ, ಸೌಂದರ್ಯ ಕಲ್ತಾಗ್ಲೇನೆ ಹೋಗಿಸ್ಬಿಟ್ಟೆ ಅಲ್ವಾ? ಹೌದೌದು, ಹೌದಮ್ಮ. ಆಗ್ಲಿ, ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ವಿಜಯ್ ಸರ್ಗೆ ಖುಷಿ ಆಗತ್ತೆ, ಹೇಳಿ. ಪರವಾಗಿಲ್ಲ ಕುಸ್ಮಾ, ಹೇಳಿ. ಇಲ್ಲ ಇಲ್ಲ, ನಾನು ಚೇಂಜ್ ಆಗಿದ್ದೀನಿ ಅಂತ ಹೇಳ್ದೆ, ಅವರಿಂದಾನೇ ಚೇಂಜ್ ಆಗಿದ್ದೀನಿ. ಹೌದಪ್ಪ, ಅವರು ಅವಾಗ ಕುಸುಮಾ ಅವರು ತುಂಬಾ ಇದು ಪಡ್ತಾ ಇದ್ರು, ಗಾಬರಿ ಪಡ್ತಾ ಇದ್ರು. ಇವಾಗ ಆತರ ಇಲ್ಲ, ಅವರು 100% ಚೇಂಜ್ ಆಗ್ಬಿಟ್ಟಿದ್ದಾರೆ. ಬಾಯಿ ಬಿಡೋದಕ್ಕೆ ಸಂಕೋಚ ಪಟ್ಕೊಳ್ತಾ ಇದ್ರು, ನನ್ಗೂ ಬಾಯಿ ಬಿಡಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಫಸ್ಟ್ ಆಫ್ ಆಲ್ ಚೇಂಜ್ ಆಗಿದ್ದಾರೆ ನೋಡಿ. ಪ್ರತಿಯೊಬ್ರು ಈ ಕ್ಲಾಸ್ ಬಂದವರೆಲ್ಲ ಚೇಂಜ್ ಆಗ್ಲೇಬೇಕು, ಅದು ಪ್ರಕೃತಿಯ ನಿಯಮ. ಅದು ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ಕೊಡು ಅಂತ ಹೇಳೋದಲ್ಲ, ಬೌನ್ಸ್ ಆಗಿ ಬರುತ್ತದ ಹಂಗೆ.
ನ್ಯೂಟನ್ಸ್ ಥರ್ಡ್ ಲಾ. ವಿ ಆರ್ ಅಪ್ಲೈಯಿಂಗ್ ನ್ಯೂಟನ್ಸ್ ಥರ್ಡ್ ಲಾ. ಹಾಕಿದ್ರೆ ವಾಪಸ್ ಬರ್ಬೇಕದು. ಹಾ, ಬರ್ಲೇಬೇಕು. ಮೇಲೆ ಕಲ್ಲೆಸ್ರೆ ಕೆಳಗಡೆ ಬೀಳ್ಲೇಬೇಕಲ್ವಾ? ಬರ್ಲೇಬೇಕದು. ಅಂದ್ರೆ Yes, ನಾವ್ good ಇಷ್ಟು work. ಏಜ್ ಆಗ್ತಾ ಬಂದ್ರು ನಾವ್ ಇನ್ನೂ ಈ ದಾರಿಗೆ ಹೋಗ್ಲಿಲ್ಲ ಅಂದ್ರೆ ಸರ್, ಬಿ ಹ್ಯಾಪಿ. ಅಂದ್ರೆ ನಾವ್ ನೋಡಿ ಇಷ್ಟು ಏಜ್ ಆದ್ಮೇಲೆ ಈ ದಾರಿಗೆ ಬಂದಿಲ್ಲ ಅಂದ್ರೆ ನಾವು ಇಷ್ಟು ಕಲ್ತು ವೇಸ್ಟ್ ಆಗುತ್ತಲ್ಲ. ನಾವ್ ಈ ದಾರಿಗೆ ಬರ್ಲೇಬೇಕು. ಇನ್ನ ಮುಂದೆ ಭಗವಂತನ ಆ, ಆ, ಅನುಗ್ರಹ ಕಡೆಗೆ ನಾವು ಪಡಿಲೇಬೇಕು. ಹೋಗ್ಲೇಬೇಕು. ಈಗ Okay. ಕೊನೆಯಲ್ಲಿ ಏನ್ ಹೇಳ್ಬೇಕಂದ್ರೆ ಅಮ್ಮ, ನೀವೆಲ್ಲ ಹೇಳಿದ್ರ ಮಹತ್ವ ಏನಂದ್ರೆ, ಯಾವ ಜ್ಞಾನವನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತೇವೆ, ಯಾವ ಜ್ಞಾನದ ಮೂಲಕ ನಾವು ನಮ್ಮ ಜೀವನವನ್ನ ನಡೆಸ್ತೇವೆ, ಆ ಜ್ಞಾನ ಬಹಳ ಮುಖ್ಯ. ಆ ರೀತಿಯ ಸತ್ಯದ ಜ್ಞಾನ ಈ ಶಾಸ್ತ್ರಗಳಲ್ಲಿ, ಸದ್ಗುರುಗಳ ಮಾರ್ಗದರ್ಶನದಲ್ಲಿ, ಅದನ್ನ ನೀವು ಅಳವಡಿಸ್ಕೊಂಡಿರೋದ್ರಿಂದ ನಿಮ್ಮ ಜೀವನ ಈಗ ಈ ರೀತಿ ಉತ್ತಮವಾಗಿ ಅನ್ನಿಸ್ತಾ ಇದೆ. ಅದು ಆ ದೀಪವನ್ನ ನೀವಿವಾಗ ಇನ್ನರಿಗೂ ಹಂಚುತ್ತಾ ಇದ್ದೀರಾ. ಬಹಳ ಒಳ್ಳೇದು, ಇನ್ನೂ ಜಾಸ್ತಿ ಆಗ್ಲಿ. ಪದ್ಮಮ್ಮ, ನಿಲ್ಸಣ್ವಾ? ಹಾ ಸರ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.